ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ವ್ಲಾಗ್ ವಿಡಿಯೋಗೆ ಬಂದಿದ್ದೀನಿ ನೋಡಿರಿ. ಇದನ್ನು ವಿಡಿಯೋ ಮಾಡೋದಂದ್ರೆ ನಾವು ಜಾತ್ರೆಗೆ ಹೋಗ್ತಾಯಿದ್ವಿ, ಜಾತ್ರೆ ವಿಡಿಯೋನ ನಾವು ಮಾಡಿದ್ದೀವಿ ನೋಡಿರಿ. ಇವತ್ತಿನ ದಿವಸ ನಾವು ಕಲ್ಕೇರಿ ಜಾತ್ರೆ ಅಂದರೆ ಅದು ಸಿಂಧಿ ಹತ್ರ ಬರುತ್ತೆ ರೀ, ಕಲ್ಕೇರಿ ಜಾತ್ರೆ. ಅಲ್ಲಿಗೆ ಹೋಗಿದ್ವಿ ನೋಡಿರಿ. ಇದು ನಮ್ಮ ತಂದೆಯವ ತಾಯಿಯವ್ರದ್ದು ಅಂದರೆ ನಮ್ಮ ತಂದೆಯವ್ರದ್ದು ಹುಟ್ಟೂರು ರೀ. ಅಲ್ಲಿ ನಡ್ಕೊಳ್ಳುವಂಥ ದೇವರು ಮಡಿವಾಳೇಶ್ವರ. ಆ ಮಡಿವಾಳೇಶ್ವರ ಜಾತ್ರೆಗೆ ನಾವು ಎಲ್ಲರೂ ಹೋಗಿದ್ವಿ ನೋಡಿರಿ. ನಮ್ಮ ತಾಯಿಯವರು ಧಾರವಾಡದಿಂದ ಬಂದಿದ್ದರು, ಹಾಗಾಗಿ ನಾವೆಲ್ಲರೂ ಕೂಡಿ ಕಲ್ಕೇರಿ ಜಾತ್ರೆಗಂತ ಹೋಗಿದ್ವಿ. ಅಲ್ಲಿಗೆ ಹೋಗುವಾಗ ನಾವಿಲ್ಲಿ ಗುಲ್ಬರ್ಗದಿಂದ ಕಲ್ಕೇರಿ ಜಾತ್ರೆಗೆ ಹೋಗಿದ್ವಿ. ಹಾಗಾಗಿ ನಾವು ವ್ಯವಸ್ಥೆ ಅಲ್ಲಿಂದ ವಾಪಸ್ ಬರುವಾಗ ರಾತ್ರಿ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಕಾರನ್ನು ಮಾಡ್ಕೊಂಡು ಹೋಗಿದ್ವಿ ರೀ. ಇಲ್ಲಿ ಚಳಿಗಾಲ ಬೇರೆ, ಈ ಜಾತ್ರೆಗಳು ಯಾಕೆ ಚಳಿಗಾಲದಲ್ಲಿ ಬರುತ್ತೋ ಗೊತ್ತಿಲ್ಲ ರೀ. ಆದರೆ ಚಳಿಗಾಲದಲ್ಲೇ ಜಾತ್ರೆಗಳನ್ನು ಇಟ್ಕೊಳ್ತಾರೆ ರೀ, ಬರೋದಿಲ್ಲ ರೀ, ಅದು ಇಟ್ಕೊಂಡಿದ್ದಾರೆ. ಅಂದರೆ ಹಿಂದಿನ ಕಾಲದಿಂದಲೂ ಜನಗಳು ಏನು ಮಾಡಿದ್ದಾರೆ ಅಂದರೆ ರಾಶಿ ಬೆಳೆ ಈ ಥರದ ವ್ಯವಸ್ಥೆಗಳನ್ನು ನೋಡಿಕೊಂಡು ಅವರು ಬಿಡುವಿನ ಸಮಯದಲ್ಲಿ ಈ ಥರದ ಪದ್ಧತಿಗಳನ್ನು ಇಟ್ಕೊಂಡಿದ್ದಾರೆ. ಡಿಸೆಂಬರ್ ಹೊಸ್ತಿಲ ಹುಣ್ಣಿಮೆ ಅಂತ ಹೇಳಿಬಿಟ್ಟು ಈ ಹುಣ್ಣಿಮೆಯಿಂದ ಹಿಡಿದು ಬರುವ ಏಪ್ರಿಲ್ ತಿಂಗಳಲ್ಲಿ ದವನದ ಹುಣ್ಣಿಮೆ ಅಂತ ಅಲ್ಲಿವರೆಗೆ ಈ ಜಾತ್ರೆಗಳು ನಡೀತಾ ಇರುತ್ತೆ ನೋಡ್ರಿ. ಅಂದರೆ ಆ 2-3 ತಿಂಗಳಲ್ಲಿ ಈ ಜಾತ್ರೆ ವ್ಯವಸ್ಥೆಗಳನ್ನು ಇಟ್ಕೊಂಡಿರ್ತಾರೆ ರೀ. ಪ್ರತಿಯೊಂದು ಹಳ್ಳಿ ತಮ್ಮದೇ ಅನುಕೂಲ ನೋಡಿಕೊಂಡು ತಮ್ಮ ಬೆಳೆ ರಾಶಿ ಈ ಥರದ ವ್ಯವಸ್ಥೆಗಳನ್ನು ನೋಡಿಕೊಂಡು ಅನುಕೂಲ ನೋಡಿಕೊಂಡು ಜಾತ್ರೆಗಳನ್ನು ಹಮ್ಮಿಕೊಳ್ತಾರೆ ನೋಡ್ರಿ. ಹೊಸ್ತಿಲ ಹುಣ್ಣಿಮೆಗೆ ಆರಂಭವಾದ ಜಾತ್ರೆ ದವನದ ಹುಣ್ಣಿಮೆಯವರೆಗೂ ಜಾತ್ರೆಗಳು ನಡೆಯುತ್ತವೆ ನೋಡ್ರಿ. ಅಂದರೆ ಅಲ್ಲಿಂದ ರಾಶಿ ಅದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ರೀ ಜನ. ಅಲ್ಲಿವರೆಗೂ ಬಿಡುವಿನ ಸಮಯ ಅಂತ ಹೇಳಿಬಿಟ್ಟು ಈ ಥರ ಜಾತ್ರೆಗಳನ್ನು ಮತ್ತು ಮದುವೆ ಸಮಾರಂಭಗಳನ್ನು ಹಮ್ಮಿಕೊಳ್ತಾರೆ ನೋಡ್ರಿ ಜನ. ಆಗಿಂದನೂ ನಡ್ಕೊಂಡು ಬಂದಿರುವಂಥ ಪದ್ಧತಿ ನಾವಂತೀವಿ. ಇದು ಜಾತ್ರೆಗೆ ಈ ಥರದ ಸಂದರ್ಭನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಬಟ್ ಇದೇ ಕಾರಣ ನೋಡ್ರಿ. ಜಾತ್ರೆಗಳು ಇಡುವುದಂದ್ರೆ ಅವರಿಗೆ ಬಿಡುವಿನ ಸಮಯ ನೋಡಿಕೊಂಡು ಜಾತ್ರೆಗಳನ್ನು ಆರಂಭಿಸಿದ್ದಾರೆ. ದೇವರುಗಳ ಭಕ್ತಿಗಳನ್ನು ಹರಕೆಗಳನ್ನು ತೀರಿಸ್ಲಿಕ್ಕಂತ ಹೇಳಿಬಿಟ್ಟು ಈ ಥರ ಜಾತ್ರಾ ಮಹೋತ್ಸವಗಳನ್ನು ನಡೆಸ್ತಾರೆ ನೋಡ್ರಿ. ಅವರವ್ರ ಹಳ್ಳಿಗಳ ಯಾವ್ಯಾವ್ದು ಹುಣ್ಣಿಮೆಗೆ ಇಟ್ಕೋಬೇಕು ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಅವ್ರವ್ರದ್ದು ಒಂದೊಂದು ಕಮಿಟಿ ಮಾಡಿಕೊಂಡು ಅದನ್ನು ಮಾಡಿ ಪ್ರತಿ ವರ್ಷ ಇದೇ ಸಮಯಕ್ಕೆ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ರೂಲ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹೊಸ್ತಿಲ ಹುಣ್ಣಿಮೆಗೆ ಈ ಕಲ್ಕೇರಿ ಜಾತ್ರೆನ ಇತ್ತು ರೀ. ಹಾಗಾಗಿ ನಾವೆಲ್ಲರೂ ಹೋಗ್ತಾ ಇದ್ವಿ. ಅವತ್ತಿನ ದಿವಸ ನಾವೆಲ್ಲರೂ ಕೂಡಿ ಹೋಗ್ತಾ ಇದ್ವಿ. ಇಲ್ಲಿ ನಾವು ಗುಲ್ಬರ್ಗದಿಂದ ಬಿಟ್ಟಾದಮೇಲೆ ಇಲ್ಲಿ ಟೋಲ್ಗೆ ಬಂತು. ಈಗ ನಾವಿಲ್ಲಿಂದ NH50 ಹಿಡ್ಕೊಂಡು NH50ನೇ ನಮ್ಮ ಕಲ್ಕೇರಿ ಸಿಂದಗಿವರೆಗೆ ಹೋಗಿ ಅಲ್ಲಿಂದ ಕಲ್ಕೇರಿಗೆ ಹೋಗ್ತೀವಿ ನೋಡ್ರಿ, ಕಲ್ಕೇರಿ ಗ್ರಾಮಕ್ಕೆ. ಮಧ್ಯದಲ್ಲಿ ಇವೆಲ್ಲ ಬೆಳೆಗಳನ್ನು ನೋಡ್ತಾ ಹೋದ್ವಿ. ತೊಗರಿ ಕಟಾವಾಗಿತ್ತು. ಆಮೇಲೆ ಹತ್ತಿನೂ ಸಹ 2 ಸಲ ಬಿಡಿಸ್ತಾರೆ ನೋಡ್ರಿ ವರ್ಷದಲ್ಲಿ. ಹತ್ತಿ ಬೆಳೆಗಳು ಮಸ್ತ್ ಕಾಣಕತ್ತಿದ್ದು ರೀ ಹೊಲದೊಳಗೆ ನೋಡ್ಲಿಕ್ಕಂತೂ ಬಿಳಿ ಅಲ್ಲಲ್ಲಿ. ನೇಚರ್ನ ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಅನಿಸುತ್ತೆ ರೀ, ತುಂಬ ಮಜವಾಗಿ ಅನಿಸುತ್ತೆ. ಯಾರ್ಯಾರು ಈ ಥರ ಜಾತ್ರೆಗಳಿಗೆ ಹಳ್ಳಿ ಜಾತ್ರೆಗಳಿಗೆ ಹೋಗ್ಬೇಕ್ರಿ, ಮಜಾ ಅನಿಸುತ್ತೆ ಅಲ್ಲಿ ನೋಡ್ಲಿಕ್ಕೆ. ಯಾಕಂದ್ರೆ ಹಳ್ಳಿ ಒಳಗೆ ಜಾತ್ರೆಗೋಸ್ಕರ ಅಂತ ಹೇಳಿಬಿಟ್ಟು ಜನ ಏನು ಮಾಡ್ತಾರೆ, ಹೊರಗಡೆ ದುಡಿಲಿಕ್ಕಂತ ಹೋಗಿರ್ತಾರಲ್ರಿ. ಬೆಂಗಳೂರು ಬೆಳಗಾವಿ ಅಂದರೆ ಜಿಲ್ಲೆಗಳಿಗೆ, ಹೊಸದಾಗಿ ದೊಡ್ಡ ಜಿಲ್ಲೆಗಳಿಗೆ ಹೋಗಿರ್ತಾರೆ ರೀ ಎಲ್ಲರೂ ಫ್ಯಾಮ್ಲಿ ಸಮೇತ ಕುಟುಂಬವಾಗಿ. ಮನೇನ ಹಳ್ಳಿಗಳಿಗೂ ಹಾಳು ಬಿದ್ದಿರ್ತಾರೆ ಆ ಸಮಯದಲ್ಲಿ. ಯಾಕಂದರೆ ಎಲ್ಲರೂ ದುಡಿಲಿಕ್ಕಂತ ಹೋಗಿರ್ತಾರೆ, ಅವ್ರವ್ರ ಮನೆಗಳನ್ನು ಬಾಗ್ಲು ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಜಾತ್ರೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 1 ವಾರ ಅಂತ ಮುಂಚೆ ಬಂದು ಮನೆಯನ್ನು ಕ್ಲೀನ್ ಮಾಡಿಸಿ ಸಾರಿಸಿ ಗೂಡಿಸಿ ಅದಕ್ಕೆ ಬಣ್ಣ ಹಚ್ಚಿ ಬಟ್ಟೆ ಒಗೆದು ಹಾಸಿಗೆ ಎಲ್ಲ ಒಗೆದು ಇಷ್ಟೊಂದು ಶೃಂಗಾರ ಮಾಡಿ ಆಗ ಅಂದರೆ ಜಾತ್ರೆ ಸಮಯದಲ್ಲಿ ಹಳ್ಳಿ ನೋಡ್ಬೇಕನ್ಸುತ್ತೆ. ಯಾಕಂದರೆ ಎಲ್ಲರೂ ಬಂದುಬಿಟ್ಟಿರ್ತಾರಲ್ರಿ, ತುಂಬ ಹಳ್ಳಿ ಅನಿಸುತ್ತೆ ನೋಡ್ರಿ. ಪೂರ್ತಿ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ರೀ. ದುಡಿಲಿಕ್ಕಂತ ಹೊರಗಡೆ ಹೋದಂಥ ಜನ ಎಲ್ಲ ಹಳ್ಳಿಗೆ ವಾಪಸ್ಸಾಗಿರ್ತಾರೆ ನೋಡ್ರಿ ಜಾತ್ರೆ ಸಮಯದಲ್ಲಿ ಮಾತ್ರ. ಜಾತ್ರೆಗೆ ಹೋಗ್ಲಿಕ್ಕೆ ಜನ
ಏನೇನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಗೊತ್ತಾ ರೀ. ಚಕಡಿ ಬಂಡಿ ಈಗಂತೂ ಟೂ ವೀಲರ್ಸ್ಗಳು ಎಲ್ಲ ಬಂದಿದ್ದಾವೆ. ಈಗ ನಾವು ಟೂ ವೀಲರ್ಸ್ ಯಾವುದೇ ವೆಹಿಕಲ್ ತೊಗೊಂಡು ಹೋದ್ರು ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು. ಅದೇ ಥರ ಮೊದಲೆಲ್ಲ ಚಕಡಿ ಬಂಡಿ ತೊಗೊಂಡು ಹೋಗ್ತಾಯಿದ್ರು. ಚಕಡಿ ಬಂಡಿ ಅಂದರೆ ಅದೇ ರೀ ಅಂತಾರೆ ಎತ್ತಿನ ಗಾಡಿ. ಎತ್ತಿನ ಗಾಡಿಗೂ ಸೇಮ್ ಪೆಟ್ರೋಲೇ. ಅಲ್ಲಿ ಪೆಟ್ರೋಲ್ ಹಾಕ್ತೀವಿ. ನಾವು ಎತ್ತಿನ ಗಾಡಿಗೋಸ್ಕರ ಏನು ಮಾಡಬೇಕಾಗುತ್ತೆ ಗೊತ್ತ್ರಿ, ಒಂದೆರಡು ಕೊಡ ನೀರು ತೊಗೊಳ್ಬೇಕಾಗುತ್ತೆ ರೀ. ಮತ್ತು ಅದಕ್ಕೆ ಹುಲ್ಲು ಮೇವು ಚಕಡಿ ಬಂಡಿ ಕೆಳಗಡೆ ಕಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಕಟ್ಕೊಂಡು ತೊಗೊಂಡೋಗೋದಿರ್ತಾರೆ. ಅದು ಸಹ ಪೆಟ್ರೋಲ್ ಟೈಪ್ ಕೆಲಸ ಮಾಡುತ್ತೆ. ಯಾಕಂದರೆ ಆಕಳಿಗೆ ಅವನ್ನೆಲ್ಲ ತಿನ್ನಿಸ್ತಾ ಇರಬೇಕು, ಅಂದರೆ ಅವಕ್ಕೆ ಶಕ್ತಿ ಕೊಟ್ಟಕ್ಕಾಗುತ್ತೆ ರೀ. ಹೀಗೆ ನೋಡಿರಿ, ಮೊದಲೆಲ್ಲ ಹಳ್ಳಿ ಒಳಗೆ ಎತ್ತಿನ ಗಾಡಿ ಮೇಲೆ ಹೋಗ್ತಿದ್ವಿ. ಯಾರ್ಯಾರು ಎತ್ತಿನ ಗಾಡಿ ಮೇಲೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಇದೇ ನಾವು ನಮ್ಮ ಹಳ್ಳಿಗೆ ಬಂದ್ವಿ ನೋಡಿರಿ. ಕಲ್ಕೇರಿಗಿಂತ ಮುಂಚೆ ಒಂದು ತಿಳ್ಗುಳು ಅಂತ ಊರು ಗ್ರಾಮ ರೀ. ಆ ಗ್ರಾಮಕ್ಕೆ ಹೋದ್ವಿ. ಆಗಲೇ ನಮ್ದು ಒಬ್ಬ ಟೂ ವೀಲರ್ ಮೇಲೆ ನೋಡಿದ್ರಲ್ಲ ನೀವು, ದೋತ್ರ ಹಾಕ್ಕೊಂಡು ಆತ ನಮ್ಮ ತಮ್ಮ ಆಗ್ಬೇಕ್ರಿ, ಚಿಕ್ಕಪ್ಪನ ಮಗ. ಅದು ತಿಳ್ಗುಳಿಗೆ ಬಂದಿದ್ದೀವಿ ನೋಡ್ರಿ. ಇಲ್ಲೇ ಮನೆಗೆ ಇದು ನಮ್ಮ ತಮ್ಮನ ಮಕ್ಕಳು ರೀ. ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡ್ರಿ, ಮಸ್ತ್ ಎಲ್ಲರೂ ಜಾತ್ರೆಗಂತ. ಅದೊಂದು ಸಂಭ್ರಮನೇ ಬೇರೆ, ಖುಷಿ. ಇದು ಮನೆ ನೋಡ್ರಿ, ಜಂತಿ ಮನೆ, RCC ಎಲ್ಲ ರೀ. ಹಳ್ಳಿ ಒಳಗೆಲ್ಲ ಈ ಥರದ್ದೇ ಮನೆಗಳೇ ಇರುತ್ತಲ್ರಿ. ಆಗಿನ ಕಾಲಕ್ಕೆ ಈ ಥರ ಎಲ್ಲ ಕಟ್ಟಿರ್ತಾರೆ ನೋಡ್ರಿ ಮನೇನ. ಎಷ್ಟು ಗಟ್ಟಿಮುಟ್ಟಿಯಾಗಿರುತ್ತೆ. ಅದಿಷ್ಟು ಮನೆಯಲ್ಲೇ ನೀರು ಚಹಾ ಮಾಡಿಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹೋಗ್ಬೇಕಂತ ರೆಡಿ ಆದ್ವಿ. ಅದಕ್ಕೂ ಮುಂಚೆ ಅದು ಹಳ್ಳಿ ಒಳಗಡೆ ಪಂಚಾಯತಿ ಕಟ್ಟಿ ಎದುರುಗಡೆ ಇದೊಂದು ದೇವಸ್ಥಾನ. ಅಲ್ಲೊಂದಿಷ್ಟು ನಮ್ಮ ತಾಯಿಯವ್ರು ನಡ್ಕೊಳ್ತಾರೆ. ಅಲ್ಲೊಂದಿಷ್ಟು ಹೋಗಿ ಬಂದ್ರಿ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಹೇಳಿ. ಮತ್ತು ಇದು ಮರಗಮ್ಮ ದೇವಿ ದೇವಸ್ಥಾನ ನೋಡ್ರಿ, ತಿಳ್ಕೊಳ್ಳಲ್ಲಿ ಇದೆ. ಈ ಮರಗಮ್ಮ ದೇವಿಗೆ ನಮ್ಮ ತಾಯಿಯವರು ಪ್ರತಿ ಸಲ ಬಂದಾಗ ಒಂದು ಸಲ ಹೋಗಿ ಬರ್ತಾರೆ ರೀ. ಹಾಗಾಗಿ ಈ ದೇವಸ್ಥಾನಕ್ಕೂ ಸಹ ಹೋದ್ರಿ. ಸಣ್ಣದಾಗಿದೆ. ಈ ದೇವಸ್ಥಾನದ ಮಹಿಮೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಆಷಾಢ ಸಮಯದಲ್ಲಿ ನೋಡ್ರಿ ನೀವು, ಮರಗಮ್ಮ ದುರ್ಗಮ್ಮ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆಷಾಢ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಮರಗಮ್ಮ ದುರ್ಗಮ್ಮ ದೇವಿಗಳಿಗೆ ಎಡೆ ಕೊಡ್ತಾರಂತಾರಲ್ರಿ, ವಾರ ಬಿಟ್ಟು ಎಡೆ ಕೊಡ್ತಾರಂತ. ಆವಾಗೆಲ್ಲ ಮೊಸರನ್ನ ತಂಬಿಟ್ಟು ಅವುಗಳನ್ನೆಲ್ಲ ಬೇವಿನ ತಪ್ಪಲ ಇಟ್ಕೊಂಡು ಹೋಗಿ ಕೊಡ್ತಾರಲ್ರಿ. ಆ ಸಮಯಕ್ಕೆ ನೋಡ್ರಿ ಈ ದೇವಸ್ಥಾನದ ಹೆಚ್ಚು ಅಂದರೆ ಆ ಸಮಯಕ್ಕೆ ಮಾತ್ರ ಈ ದೇವಸ್ಥಾನ ಮುಗಿಬಿದ್ದಿರ್ತಾರೆ ನೋಡ್ರಿ ಜನ ಮಾತ್ರ. ಇದು ಊರು ಹೊರಗಡೆ ಊರು ಕಾಯೋ ದೇವರು ಅಂತಾರೆ ನೋಡ್ರಿ. ಇದಕ್ಕೆ ಮರಗಮ್ಮ ದುರ್ಗಮ್ಮ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ವಾಪಸ್ ಆದ್ವಿ ರೀ. ಇಲ್ಲಿ ನೋಡ್ರಿ ಒಲೆ ಹಳ್ಳಿ ಒಳಗೆಲ್ಲ ಆಲ್ಮೋಸ್ಟ್ ಒಲೆ ಮೇಲೆ ಮಾಡ್ತಾರೆ. ಇವಾಗಂತೂ ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ. ಗ್ಯಾಸ್ ಬಟ್ ಅವಶ್ಯಕತೆಗೆ ಇದ್ದಾಗ ಜಾಸ್ತಿ ಉಪಯೋಗಿಸ್ತಾರೆ ಅಷ್ಟೇ ರೀ. ಇನ್ನು ಉಳಿದ ಸಮಯದಲ್ಲೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಾರೆ ರೀ. ಇದು ನೋಡ್ರಿ ನಮ್ಮ ತಮ್ಮನ ಮಗಳು ಮಾತಾಡ್ತಾ ಇದ್ದಾಳೆ. ಅವಳಿಗೆ ನಾನು ಇನ್ನೇನೋ ಕೇಳ್ತಾ ಇದ್ದೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ನೀ ಎಷ್ಟನೇ ಹೋಗ್ತಿ ಶಾಲೆಗೆ? ಶಾಲೆಗೆ ಹೋಗ್ತಿಲ್ಲ? ಎಷ್ಟನೇದಿ? ಒಂದತೆ ಭಿನ್ನತೆ ಭಿನ್ನದ ಎದ್ದಿಂದ್ರೆ ಈ ಕಡೆ ಬಾ, ಈ ಕಡೆ ಬಾ. ಎಷ್ಟೈತೆ ನೀನು? ಒಂದೈತೆ. ಯಾವ ಶಾಲೆಗೆ ಹೋಗ್ತಿ? ಕನ್ನಡ. ಶಾಲೆ ಹೆಸ್ರೆ ಎಲ್ಲಿ ಬರ್ತದೆ ಅದು? ಎಲ್ಲಿ ಬರ್ತದೆ? ಎಲ್ಲೈತೆ ಅದು? ಇವನೇ ಅವ್ರವ್ನಂಗೆ ಆಗ್ಬೇಕು. ನೋಡಿ ಅಷ್ಟೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹಳ್ಳಿಯಿಂದ ಒಂದಿಬ್ಬರು ಮೆಂಬರ್ನ ಕರ್ಕೊಂಡು ಗಾಡಿ ಒಳಗಡೆ ನಾವು ಮತ್ತೆ ಕಲ್ಕೆರಿಗೆ ಹೊರಟಿದ್ದೀವಿ ನೋಡ್ರಿ. ನೋಡ್ರಿ ನಾವು ಅದು ದಾರಿ ಮಧ್ಯೆ ಹೊಲಗಳು ಆಲ್ಮೋಸ್ಟ್ ರಾಶಿಯಾಗಿದೆ ಅಂತ ಅನಿಸುತ್ತೆ. ಅದೇ ಹೇಳ್ದಾಗೆ ಹತ್ತಿಗಳನ್ನೆಲ್ಲ ಬಿಡಿಸ್ತಾರೆ. ಈಗಂತೂ ಎಲ್ಲರೂ ವಾಣಿಜ್ಯ ಬೆಳೆಗಳನ್ನೇ ಬೆಳೀತಾ ಇದ್ದಾರೆ ನೋಡ್ರಿ. ಹೆಚ್ಚಾನೆಚ್ಚು ಆಹಾರಕ್ಕೆ ಸಂಬಂಧಪಟ್ಟಂಥ ಯಾವ ಬೆಳೆಗಳನ್ನು
ಬೆಳೆಯೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈಗೆಲ್ಲರೂ ಹೆಚ್ಚಾಗಿ ವಾಣಿಜ್ಯ ಬೆಳೆಗಳಂದರೆ ಹತ್ತಿ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಬೆಳೀತಾಯಿದ್ರು. ಈಗ ನೋಡಿದ್ರೆ ಎತ್ತಿನ ಬಂಡಿ ಅದರೊಳಗಡೆ ಜನ ನೋಡ್ರಿ ಜಾತ್ರೆಗೆ ಹೋಗ್ತಾ ಇದ್ದಾರೆ. ಇದೇ ಥರ ಅದೇ ಹೇಳಿದಾಗೆ ಎತ್ತಿನ ಬಂಡಿಯಲ್ಲಿ ಮತ್ತು ನೋಡ್ರಿ ಕ್ರೂಸರ್, ಹಾಗೆ ಟ್ಯಾಕ್ಟರ್ನಲ್ಲಂತೂ ಜನ ಇಷ್ಟೊಂದು ತುಂಬಿಕೊಂಡು ಜಾತ್ರೆಗೆ ಹೋಗ್ತಾಯಿದ್ರು. ಮಜಾ ಬರುತ್ತೆ ರೀ. ಜನ ಜಾತ್ರೆಗೂ ಇದೇ ಥರ ಆಯ್ತು. ಮದುವೆಗದು ಹೋಗ್ಬೇಕಂದ್ರೂ ಸಹ ಹಳ್ಳಿ ಒಳಗೆ ಎಲ್ಲರೂ ಕೂಡ್ಬಿಟ್ಟು ಅದು ಟ್ಯಾಕ್ಟರ್ ಮುಟ್ಕೊಂಡು ಟ್ಯಾಕ್ಟರ್ ಒಳಗೆ ಕೂತ್ಕೊಂಡು ಮದುವೆಗೆ ಹೋಗ್ತಾರೆ ನೋಡ್ರಿ. ಮಸ್ತ್ ಎಂಜಾಯ್ ಮಾಡ್ತಾರೆ. ನಿಜವಾದ ಹೇಳಬೇಕಾದ್ರೆ ಲೈಫ್ ಹಳ್ಳಿಯವ್ರದ್ದೇ ಎಂಜಾಯ್ಮೆಂಟ್ ಲೈಫ್ ನೋಡ್ರಿ. ಅವೆಲ್ಲವನ್ನು ಖುಷಿಯಾಗಿ ಆನಂದಿಸ್ತಿರ್ತಾರೆ ರೀ ನೋಡ್ರಿ. ಜನ ಅದೇ ಹೇಳಿದಾಗೆ 2 ವೀಲರ್ಸು, ಕ್ರೂಸರು, ಕಾರು, ಟ್ರ್ಯಾಕ್ಟರು, ಎತ್ತಿನ ಬಂಡಿ ಆಗಲೇ ನೋಡಿದ್ವಲ್ರಿ, ಅದೇ ಎಂಟ್ರಿ ರೀ. ಪೊಲೀಸರು ನಿಂತಿದ್ರು ಅಲ್ಲಿಂದ. ಅಂದರೆ ಗಾಡಿಗಳನ್ನ ಒಳಗಡೆ ಬಿಡ್ತಾ ಇಲ್ರಿ. ಗಾಡಿ ಎಲ್ಲ ಅಲ್ಲೇ ಪಾರ್ಕ್ ಮಾಡಿ ಇಳ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗೋದ್ರಿ. ಇಲ್ಲಿಂದ ಏನಿಲ್ಲ ಅಂದರೆ ಇನ್ನೂ ಅರ್ಧ ಕಿಲೋಮೀಟ್ರ್ ಇತ್ತು ರೀ. ನಾವು ಎಂಟರ್ ಆದ್ವಿ ನೋಡ್ರಿ. ಎಂಟ್ರಿಗಿಂತ ಮುಂಚೆನೇ ಇಲ್ಲೇ ಬಜ್ಜಿ ಮತ್ತು ಕಬ್ಬಿನ ಹಾಲು, ಜ್ಯೂಸು, ಐಸ್ ಕ್ರೀಮು ಆಲ್ರೆಡಿ ಇಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಇವೆಲ್ಲ. ನಾವು ಅಲ್ಲಿಂದ ಬರ್ತಾ ಸ್ವಲ್ಪ ನೀರದು ಊಟ ಮಾಡ್ಕೊಂಡು ಬಂದಿದ್ವಿ. ಬಟ್ ಈಗ ಸ್ವಲ್ಪ ಕಬ್ಬಿನ ಹಾಲು ಕುಡಿಬೇಕನ್ನಿಸ್ತು. ಹಾಗಾಗಿ ನಾವು ಕಬ್ಬಿನ ಹಾಲನ್ನ ಇಲ್ಲಿ ಕುಡಿದ್ವಿ. ಕುಡಿಲೇಬೇಕು ರೀ ಕಬ್ಬಿನ ಹಾಲು. ಯಾಕಂದರೆ ಆಮೇಲೆ ಕಬ್ಬಿನ ಹಾಲು ಯಾಕೆ ಜಾಸ್ತಿ ಜಾತ್ರೆಯಲ್ಲಿ ಇಟ್ಟಿರ್ತಾರೆ ಹೇಳಿ ನೋಡೋಣ್ರಿ. ಅಂದರೆ ದಾಹ ಅಂತಿರ್ತಾರೆ ರೀ. ಹಾಗಾಗಿ ಬರೀ ನೀರು ಕುಡಿದ್ರೆ ಬಿಸಿಲು ಅಂತ ಇರೋದಿಲ್ಲ ರೀ. ಸ್ವಲ್ಪ ಪ್ರಮಾಣಕ್ಕೆ ಇದ್ದೇ ಇರುತ್ತೆ ಬಿಸಿಲು. ಆದರೂ ಸಹ ನೀರು ಕುಡಿದ್ರೆ ನೆಗಡಿ ಬರುತ್ತೆ, ಧೂಳು ಅದು ಇದೆಲ್ಲ ಇರುತ್ತೆ. ಇದು ನೀವು ಎಲ್ಲೇ ಹೋಗ್ರಿ, ಯಾರ್ದಾದ್ರೂ ಮನೆಗೆ ಹೋದ್ರೆ ನೀವು ಒಮ್ಮೆ ನೀರು ಕೊಡ್ತಾ ಇದ್ದಿಲ್ರಿ ಹಳ್ಳಿ ಜನರಲ್ಲಿ. ಮೊದಲು ಸಕ್ಕರೆ ಅಥವಾ ಬೆಲ್ಲ ಕೊಟ್ಟು ಆಮೇಲೆ ನೀರು ಕೊಡ್ತಾರೆ. ಯಾಕಂದರೆ ನೆಗಡಿ ಆಗಬಾರ್ದು ಅಂತ ಹೇಳಿ. ಹಾಗಾಗಿ ಹಳ್ಳಿಗಳಿಗೆ ಹೆಚ್ಚು ಕಬ್ಬಿನ ಗಾಡಿಗಳನ್ನು ಹಚ್ಚಿರ್ತಾರೆ ರೀ. ಕಬ್ಬಿನ ಹಾಲು ಕುಡಿಯೋದ್ರಿಂದ ನೆಗಡಿ ಆಗೋದು ಕಮ್ಮಿ ರೀ. ಯಾಕಂದರೆ ಅದು ಸಿಹಿ ಮತ್ತು ನೀರಿನ ಪ್ರಮಾಣ ದಾಹವನ್ನು ತೀರಿಸ್ಲಿಕ್ಕೆ, ಆದರೆ ನೆಗಡಿ ಬರೋದನ್ನು ತಡೆ ಹಿಡಿಯುತ್ತೆ. ಹಾಗಾಗಿ ಕಬ್ಬಿನ ಹಾಲು ಕುಡಿಬೇಕು ನೋಡಿರಿ ಚೆನ್ನಾಗಿ. ನಂತರ ಅದೇ ತೋರಿಸ್ದಾಗೆ ನನ್ನಲ್ಲಿ ಜೋಕಾಲಿ ಅವುಗಳು ಎಲ್ಲ ಆಟಲಿ ಸಾಮಾನು ಬಂದಿದ್ದು ರೀ. ಇದು ನೋಡಿರಿ ಮೇನ್ ಎಂಟರ್ ದ್ವಾರ ಬಾಗಿಲಿಗೆ ಇಬ್ಬರು ಕಾವಲ್ಗಾರ ಇರ್ತಾರಲ್ರಿ. ಆ ಕಡೆ ಒಂದು ದೇವಸ್ಥಾನ, ಈ ಕಡೆ ಒಂದು ದೇವಸ್ಥಾನ ಸಣ್ಣದಿತ್ತು ರೀ. ಅದು ಕಾವಲ್ಗಾರ ಅಂತ ಹೇಳಿ ಮಾಡ್ತಾರಲ್ರಿ, ಆ ಥರ ಸೈನಿಕರ ಥರದ್ದು. ಅದಾದಮೇಲೆ ಅದರಿಂದ ಎಂಟ್ರಿ ಹೊಡೆದು ನಾವು ಮುಂದಕ್ಕೆ ಹೋಗ್ತಾಯಿದ್ವಿ. ಈ ಜನ ಇಲ್ಲಿ ಗುಂಪಾಗಿ ಕೆಲವೊಂದು ಹುಡುಗರು ಏನು ಮಾಡ್ತಾರೆ, ಪೀಪಿ ಊದೋದು ಅದಂತೂ ಇದ್ದೇ ಇರುತ್ತಲ್ರಿ ಪ್ರತಿ ಒಂದು ಜಾತ್ರೆಯಲ್ಲಿ. ನೀವು ನೋಡ್ರಿ, ನೀವು ಎಲ್ಲ ವಸ್ತುಗಳು ಬಂದಿರುತ್ತೆ ಈ ಜಾತ್ರೆಯಲ್ಲಂತೂ. ಈಗ ನೋಡಿರಿ, ಇದು ದೀಡ್ ನಮಸ್ಕಾರ ಅಂತ ನೋಡಿರಿ. ದೀಡ್ ನಮಸ್ಕಾರ ಅಂದರೆ ದೇವರಿಗೆ ಹರಕೆ ಹೊತ್ತಿರ್ತಾರೆ. ಈ ಜಾತ್ರೆ ಸಮಯದಲ್ಲಿ ತೀರಿಸ್ತಾರೆ ನೋಡ್ರಿ ಹರಕೆನ. ದೀಡ್ ನಮಸ್ಕಾರ ಅಂತ ಯಾಕಂತಾರ ಅಂತ ನನಗೂ ಡೌಟೆ. ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತೀನಿ, ನೀವು ತಪ್ಪಾಗಿ ತಿಳ್ಕೊಬೇಡ್ರಿ, ಅದನ್ನು ಹೇಳ್ತೀನಿ ಮುಂದೆ. ಈಗ ನೋಡ್ರಿ, ಇದು ಬೆಂಡು, ಬೆತ್ತಾಸು, ಸ್ವೀಟ್ಸ್ ಇವೆಲ್ಲವುಗಳನ್ನು ಜಾತ್ರೆಯಲ್ಲಿ ಅಂತ ತೊಗೊಳ್ಳೇಬೇಕು ರೀ. ತಿನ್ಲಿಕ್ಕೆ ಮಜಾ ಆಗುತ್ತೆ. ಇದು ತಿನ್ಕೊತಾನೆ ಜಾತ್ರೆ ಮಾಡ್ಬೇಕು ನೋಡ್ರಿ. ಸೂಪರ್ ರೀ. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ನೋಡ್ರಿ ಸ್ಟೈಲಿಶ್ ಆಗಿ ಎಷ್ಟು ಚೆನ್ನಾಗಿ ಮಾರ್ಲಿಕ್ಕಂತ ಹೇಳಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾರ್ತಾಯಿದ್ದಾನೆ. ಇಂಥಲ್ಲೇ ನಾನು ಇದು ತೊಗೋಬೇಕಂತ ನೋಡಿದೆ, ಒನ್ಕಿ ಮತ್ತು ಹಾರಿ ಅಂತ ಹೇಳಿ ಏನಾದರೂ ಸಿಗುತ್ತೆ ಅಂತ ನೋಡಿದೆ. ಸಿಗಲಿಲ್ಲ ರೀ ಇಲ್ಲಿ ಒಳಕಲ್ಲಿಗೆ. ಈ ಜಾತ್ರೆಯಲ್ಲಿ ಎಲ್ಲ ಬಂದಿರುತ್ತೆ ರೀ ನೋಡ್ಲಿಕ್ಕೆ. ಸೂಪರ್ ರೀ. ತೇರು ನೋಡ್ರಿ, ಇದು ಕರ್ನಾಟಕದಲ್ಲಿನೇ 2ನೇ ಸ್ಥಾನದ ತೇರು. ಸ್ಥಾನದಲ್ಲಿ 2ನೇ ಸ್ಥಾನ ಪಡೆದಿದೆ ನೋಡ್ರಿ ಈ ತೇರು. ಮೊದಲನೇ ಸ್ಥಾನ ಗಾಲ್ಗಿರಿ ತೇರು, ಅದು ಅತಿ ಎತ್ತರದ ತೇರು ಅಂತ ಹೇಳ್ಬಿಟ್ಟು. ಇದೇ 2ನೇ ಸ್ಥಾನ ಪಡೆದಿರೋದು ನೋಡ್ರಿ ಅತಿ ಎತ್ತರದಲ್ಲಿ ಇರುವಂಥ ತೇರು. ಅಂದರೆ ಮೊದಲು ಒಂದು ತೇರಿತ್ತು ರೀ, ಆ ತೇರು ಸ್ವಲ್ಪ ಹಳೆದಾಗಿದೆ ಅಂತ ಬಹುಶಃ ಇನ್ನೊಂದು ತೇರು ಮಾಡಿದ್ದಾರೆ ಅಂತ ಅನ್ಸುತ್ತೆ ರೀ. ಈಗ 2 ತೇರುಗಳನ್ನು ಎಳಿತಾರೆ ರೀ. ಮೊದಲೆಲ್ಲ ಒಂದೇ ತೇರಿತ್ತು. ಈ ತೇರಿಗೆ ಏನು ಮಾಡ್ತಾರೆ ರೀ ಜನ, ಎಣ್ಣಿನ ಹಾಕಿರ್ತಾರೆ ನೋಡಿರಿ. ಕೆಳಗಡೆ ಎಷ್ಟೊಂದು ಎಣ್ಣೆ ಎಲ್ಲ ಸುರಿದೋಗ್ತಾ ಇದೆ. ಇದು ಪಂಚಮಿ ಮತ್ತು
ಈ ಥರ ತೇರುಗಳಿಗೆ ಹಾಕೋ ಎಣ್ಣೆ ಇಷ್ಟೊಂದು ಪಂಚಮಿಯಲ್ಲಿ ಹಾಲು ರೀ, ಹುಟ್ಟಿಗೆ ಹಾಕೋ ಹಾಲು, ಈ ತೇರಿಗೆ ಹಾಕೋ ಎಣ್ಣೆ ಎಷ್ಟೊಂದು ವೇಸ್ಟ್ ರೀ. ಜನ ಮಾಡ್ತಾರೆ ಇದು ಎಣ್ಣೆ ಹಾಕೋದು ಒಂದು ರೀತಿ ಕರೆಕ್ಟ್ ರೀ. ಬಟ್ ಜನ ಏನು ಮಾಡ್ತಾರೆ, ಆ ಎಣ್ಣೆ ತೊಗೊಂಡು ಹೋಗಿ ಅದ್ರ ಮೇಲೆ ಇಷ್ಟಿಷ್ಟು ಹಾಕ್ತಾರೆ ರೀ. ಅದನ್ನೇನು ಮಾಡ್ಬೇಕು ರೀ, ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಒಂದು ಡ್ರಮ್ ಒಳಗಡೆ ಹಾಕಿದ್ರೆ ಅಲ್ಲಿ ಅದ್ರ ಡ್ರಮ್ ಒಳಗಡೆ ಒಂದು ಎಣ್ಣೆ ತೊಗೊಂಡು ಮೇಲಿಂದ ಮಸಾಜ್ ಮಾಡ್ತಾರೆ. ಅಂದರೆ ಈಗ ನೀರು ಹಾಕಿಂದ್ರೂ ತೊಳಿಲಿಕ್ಕೆ ಬರೋದಿಲ್ಲ ನೋಡಿರಿ ತೇರನ್ನ, ಎಣ್ಣೆಯಿಂದನೇ ಅದನ್ನು ಶೈನ್ ಮಾಡ್ತಾರೆ ರೀ ತೇರಿಗೆ ಆಲ್ಮೋಸ್ಟ್. ಯಾಕಂದ್ರೆ ಕಟ್ಟಿಗೆದಲ್ರಿ ಅದು, ನೀರು ಹಾಕಿ ತೊಳಿಲಿಕ್ಕೆ ಬರೋದಿಲ್ಲ, ಹಾಗಾಗಿ ಎಣ್ಣೆಯಿಂದ ಶೈನ್ ಮಾಡ್ತಾರೆ ರೀ. ಆ ಎಣ್ಣೆಯಿಂದ ಶೈನ್ ಮಾಡೋ ಉದ್ದೇಶದಿಂದನೇ ಎಣ್ಣೆಗಳನ್ನು ಜನರಿಗೆ ತೊಗೊಂಡು ಅದು ಪೂರ್ವಜರು ಮೊದಲಿಂದನೇ ಮಾಡಿರುವಂಥದ್ದು ಬಹುಶಃ ಆ ಥರ ಉದ್ದೇಶದಿಂದನೇ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ಅದನ್ನು ಹಾಕಿದರೆ ಹಾಕಲಿ, ಬಟ್ ಡ್ರಮ್ ಒಳಗಡೆ ಹಾಕಿ ಆಮೇಲೆ ಅದನ್ನು ತೇರಿಗೆ ಉಪಯೋಗಿಸಿದ್ರೆ ಒಳ್ಳೇದು ರೀ. ಈ ಜನರ ಕೈ ಎಲ್ಲಿ ನಿಲ್ಕುತ್ತೆ ಅಲ್ಲಿಗಷ್ಟೇ ಈ ಥರ ಎಣ್ಣೆ ಬಿಡ್ತಾ ಹೋಗ್ತಾರೆ ನೋಡಿರಿ. ಕೆಳಗಡೆ ಎಷ್ಟೊಂದು ಸೋರ್ತಾ ಇದೆ ಎಣ್ಣೆ ಎಲ್ಲ, ಪೂರ್ತಿ ನದಿ ಹರಿದಾಗ ಹರಿತಾ ಇತ್ತು ನೋಡಿರಿ ಎಣ್ಣೆ. ಈ ಪಂಚಮಿ ಸಮಯದಲ್ಲಿನೂ ಹಾಗೆ ಮಾಡ್ತಾರೆ. ಏನು ಹುಟ್ಟಿಗೆ ಹಾಲು ಹಾಕ್ತಾರೆ, ಹಬ್ಬ ಹಾವು ಬಂದು ಏನು ಹಾಲು ಕುಡ್ದೇ ಬಿಡುತ್ತೆ ಅನ್ನೋ ಥರ ಹಾಲು ಹಾಕ್ತಾರೆ ರೀ. ಈಗ ನೋಡಿರಿ ಅದನ್ನು ಜಾತ್ರೆದು ಇದು ತೇರಿಂದ ಸುತ್ತು ನಾವು ಈ ಥರ ಒಂದು ಸುತ್ತು ಹಾಕಿ ಈ ಕಡೆ ತೆಂಗಿನಕಾಯಿನ ತಗೊಂಡು ನಾವು ಒಳಗಡೆ ಬಂದ್ವಿ. ತೆಂಗಿನಕಾಯಿ ಹೊಡಿಲಿಕ್ಕಂತ ಹೇಳಿ ಇಲ್ಲೊಂದಿಷ್ಟು ಜನನೇ ನಿಂತಿದ್ದರು. ಒಂದು ಏನಿಲ್ಲ ಅಂದರೂ 8-10 ಜನ ತೆಂಗಿನಕಾಯಿ ಹೊಡಿಲಿಕ್ಕೆ ಅಂತ ಸ್ಪೆಷಲಿ ನಿಂತಿದ್ದರು. ಅಲ್ಲೆಲ್ಲ ತೆಂಗಿನಕಾಯಿಗಳನ್ನ ಹೊಡೆಸ್ಕೊಂಡ್ರು. ಗದ್ದ ಭಾಳ ಇತ್ತು, ಬಿಜಿ ಬಿಜಿ ಉಸಿರು ಸಿಕ್ಕಾಕೊಳಕತ್ತಿತ್ತು. ಹಾಗಾಗಿ ನಾನು ಒಂದು ಪ್ಲೇಸ್ ನೋಡ್ಕೊಂಡು ಒಂದು ಸೈಡ್ ನಿಂತ್ಕೊಂಡೆ ರೀ. ಉಳಿದವರೆಲ್ಲರೂ ಸುತ್ತು ಹಾಕಿ ನಮಸ್ಕಾರ ಮಾಡಿ ಬಂದರು ನೋಡಿರಿ. ನಾವೆಲ್ಲಿಂದನೇ ನಮಸ್ಕಾರ ಮಾಡಿದ್ದೀವಿ ದೇವರಿಗೆ. ದೇವರು ಬೀರು ನಾವು ಒಟ್ಟು ದೇವ್ರಂತ ನಂಬ್ತೀನಿ, ಬಟ್ ಇಷ್ಟೊಂದು ಗದ್ದಲ ಇಲ್ಲ. ನಾನು ನೋಡ್ಲಿಕ್ಕಂತ ಹೋಗಿನಿ ಜಾತ್ರೆಗೆ ಅಷ್ಟೇ. ಇಲ್ಲಿ ನೋಡ್ರಿ ದೇವ್ರು ಬರುತ್ತೆ ಅಂದ್ರಿ, ಇದನ್ನು ಸಹ ನಂಬೋರಿಗೆ ನಂಬೋದು, ಇಲ್ಲಾಂದರೆ ಇಲ್ಲ. ಇದು ನಿಜಾನೋ ಸುಳ್ಳು ಅದು ನಂಗೆ ಗೊತ್ತಿಲ್ಲ. ದೇವ್ರು ಬರುತ್ತೆ ಅಂತ ಅದು ನಾನು ಅಂತೀನಿ ಮಾನಸಿಕ ಸ್ಥಿತಿ ಅಂತ ಹೇಳಿಬಿಟ್ಟು ನನ್ನ ಅನಿಸಿಕೆ ಪ್ರಕಾರ. ಬಟ್ ಇದು ನಂಬೋದು, ಇಲ್ಲ ಅಂದರೆ ಇಲ್ಲ ಅನ್ಬೋದು, ಹಾಗೇನಿಲ್ಲ. ಇಲ್ಲಿ ನೋಡ್ರಿ ಇದು ಚೆನ್ನಾಗಿ ಅನಿಸ್ತು, ಅದ್ರದ್ದು ವಿಡಿಯೋ ತಗೋಬೇಕಂತ ಹೇಳ್ಬಿಟ್ಟು ಅದು ನೋಡ್ರಿ ಊದಿನ ಕಡ್ಡಿ ಹಾಕೋದು ನೋಡ್ರಿ. ಅದು ಊದಿನ ಕಡ್ಡಿ ಈ ಕಡೆ ಎಲ್ಲ ಹೋಲಿತ್ತು, ಅಲ್ಲಿ ಹಾಕಿದ್ರೆ ಊದಿನ ಕಡ್ಡಿದು ಬೂದಿ ಎಲ್ಲ ಅಲ್ಲೇ ಬೀಳೋ ಆಗಿತ್ತು. ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಒಂದು ಸೈಡ್ ನಿಂತ್ಕೊಂಡು ನಾನು ಕೊಬ್ಬರಿ ತಿಂತಾಯಿದ್ವಿ. ತೆಂಗಿನಕಾಯಿ ಹೊಡಿಯೋರ ಹತ್ರ ಒಂದಿಷ್ಟು ಕೊಬ್ಬರಿ ತಿಂದು ತಗೊಂಡು ನಂತರ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದ ರೂಟಿಂದನೇ ಹೋಗುವಂಥದ್ದಿಲ್ರಿ. ಹಿಂದಿನಿಂದ ಈ ಕಡೆ ಹಿಂದಿನ ಭಾಗದಿಂದ ಹೊರಗಡೆ ಬಂದ್ವಿ. ಬರ್ತಾ ಈ ಕಡೆ ಒಳಗಡೆ ಎಲ್ಲ ಜಿಲೇಬಿ ಬಜ್ಜಿ ಮಾಡ್ತಾಯಿದ್ರು ನೋಡ್ರಿ. ಅಲ್ಲೇ ಕುತ್ಕೊಂಡು ತಿನ್ನೋ ವ್ಯವಸ್ಥೆನೂ ಮಾಡಿದ್ರು ರೀ. ಅಲ್ಲಿ ನಾವು ತಿನ್ನಲಿಲ್ಲ, ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಇಲ್ಲಿ ನಾವು ಖಾರದಾನಿ, ಮೈಸೂರು ಪಾಕು, ಚುರ್ಮುರಿ ಇವುಗಳನ್ನೆಲ್ಲ ತೊಗೊಂಡಿದ್ವಿ ನೋಡ್ರಿ ತಿನ್ಲಿಕ್ಕಂತ ಹೇಳಿಬಿಟ್ಟು. ಎಲ್ಲಾದರೂ ಕುತ್ಕೊಂಡು ತಿಂದ್ರೆ ಆಯ್ತು ಅಂತ ಹೇಳಿ. ಇದು ಜಾತ್ರೆ ಬೇಕ್ರಿ ನೋಡ್ರಿ. ಬೇಕ್ರಿ ಅಂಗಡಿ ಒಳಗಡೆ ಸಿಗುವಂಥದ್ದು ಬೇರೆ, ಇಲ್ಲಿನೂ ಸಿಗುವಂಥದ್ದು ಬೇರೆ. ಬಟ್ ಜಾತ್ರೆ ಒಳಗೆ ಈ ಥರ ಬಂದಾಗ ತೊಗೋಬೇಕು ನೋಡ್ರಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವು ತೇರಿನೂ ಎಳೆಯೋದು ಲೇಟ್ ಇದ್ದರೆ ಸಾಯಂಕಾಲ ಎಳೆಯುತ್ತೆ. ಹಾಗಾಗಿ ನಾವಿಲ್ಲೇ ಒಳಗಡೆ ವಸ್ತುಗಳನ್ನು ತಗೊಳ್ಳಿಕ್ಕಂತ ಬಂದಿದ್ವಿ ನೋಡ್ರಿ. ಇಲ್ಲೇ 100 ರೂಪಾಯಿಗೆ 10 ರೂಪಾಯಿಗೆ ಅಂತ ಹೇಳಿಬಿಟ್ಟು ಸ್ಲೇಟ್ನಲ್ಲಿ ಬರೆದು ಹಾಕಿದ್ದರಿಂದ ಯಾವುದೇ ವಸ್ತು ತೊಗೊಳ್ರಿ 100 ರೂಪಾಯಿ, ಯಾವುದೇ ವಸ್ತು ತೊಗೊಳ್ರಿ 10 ರೂಪಾಯಿ, ಯಾವುದೇ ವಸ್ತು ತೊಗೊಳ್ರಿ 30 ರೂಪಾಯಿ ಅಂತ ಹೇಳಿಬಿಟ್ಟು. ಈ ಥರದ ಜಾತ್ರೆಯಲ್ಲಿ ಕಣ್ಮನ ಸೆಳೆಯುತ್ತೆ ನೋಡ್ರಿ. ಈ ಥರ ಬಂದಿರುವಂಥ ವಸ್ತುಗಳು ನೋಡಲಿಕ್ಕೆ ಅದು ಸೂಪರ್ ಅನಿಸುತ್ತೆ. ಈಗ ನೋಡಿ ಜಾತ್ರೆ ಮೇಲಿಂದ ಛತ್ ತಗೊಂಡು ಹೋಗ್ತಾ ಇದ್ದಾರೆ ಆರತಿ ಸಮೇತವಾಗಿ ಇಟ್ಕೊಂಡು. ಇಲ್ಲಿ ಯಾವ ಸರ್ವಧರ್ಮೀಯರು ಸಹ ಈ ಜಾತ್ರೆಗೆ ಅಟೆಂಡ್ ಆಗ್ತಾರೆ ನೋಡ್ರಿ. ಕೆಲವೊಬ್ರು ಅಂತಾರೆ ಆ ಮಂದಿ ನಮ್ಮ ಜಾತ್ರೆಗೆ ಬರೋದ್ರೆ ನಾವು ಯಾಕೆ ಆ ಜಾತ್ರೆ ಅವ್ರ ಮಂದಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಮಂದಿಗೆ ಅಂತ ಇಲ್ಲ, ಯಾವ ಧರ್ಮದ ಎಲ್ಲ ಧರ್ಮದವರು ಈ ಜಾತ್ರೆಗೆ ಬಂದಿರ್ತಾರೆ ನೋಡ್ರಿ. ಸರ್ವಧರ್ಮೀಯರು ಕೂಡ ಈ ಜಾತ್ರೆನ ಅಲ್ಲಿ ಆನಂದಿಸ್ತಾರೆ ರೀ. ಜಾತ್ರೆ ತೇರು ಎಳಿಲಿಕ್ಕೆ ಸಮಯ ಇನ್ನೂ 2 ತಾಸು ಇತ್ತು ರೀ. ಆಲ್ರೆಡಿ ಜನ ಏನು ಮಾಡಿದ್ರಿ ಪ್ಲೇಸ್ ಹುಡ್ಕೊಂಡು ನೋಡಿರಿ ತೇರು ಅಷ್ಟು ದೂರ ಇದೆ. ನಾವು ಇಲ್ಲೇ 1-2 ತಾಸಿನ ಮನೆ ಮೇಲೆ ನಿಂತಿದ್ದೀವಿ ರೀ. ಅಂದರೆ ನೋಡ್ಲಿಕ್ಕಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಜಾಗ ಮಾಡ್ಕೊಂಡು ನಿಂತಿರ್ಬೇಕಂತ ಹೇಳಿ. ಯಾಕಂದರೆ ಕೆಳಗಡೆ ಆದರೆ
ದುಗ್ಸೋದು ಮಾಡೋದು ಬೀಳೋದು ಇದೇ ಆಗುತ್ತೆ ರೀ. ಹಾಗಾಗಿ ನಾವು ಒಂದು ಸೈಡ್ ಒಂದು ಮನೆ ಮೇಲೆ ನಿಂತ್ಕೊಂಡಿದ್ದೀವಿ ರೀ. ಎಲ್ಲ ಮನೆಗಳ ಮೇಲೆ ಇಷ್ಟಿಷ್ಟು ಗುಂಪು ಜನ ಕೂತ್ಕೊಂಡಿದ್ದಾರೆ ನೋಡಿರಿ. ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವೆಲ್ಲ ಮೇಲೆ ಕೂತ್ಕೊಂಡಿದ್ದು ನೋಡಿರಿ. ಇವೆಲ್ಲ ಇದೆ ಇಲ್ಲಿ ಕೂತಿದ್ದಾರೆ ನೋಡಿರಿ. ಇಲ್ಲಿ ನಿಂತಿದ್ದಾರೆ ಮೇಲೆ ನೋಡಿರಿ. ಗಿಡ ಅಡ್ಡಾಗಕತ್ತೈತ್ರಿ ವ್ಯೂಸ್ ನಮಗೆ ನೋಡ್ಬೋದು. ಇಂಥದ್ರ ಮಧ್ಯೆ ಒಂದು ಬಸ್ ಬೇರೆ. ಇದು ರೋಡ್ ಏನೈತಲ್ರಿ, ಈ ರೋಡೇ ನೋಡಿರಿ ಜಾತ್ರೆ ಅಂತಾರಂತ. ಅಲ್ಲಿ ಅಂಗಡಿಗಳು ಹಚ್ಚೋದನ್ನು ಅಲ್ಲೇ ರೀ, ಉದ್ದಕ್ಕೆ ರೋಡ್ ಉದ್ದಕ್ಕೆ ಹಚ್ತಾರೆ ರೀ. ಜನನೂ ಅಲ್ಲೇ ಓಡಾಡೋದ್ರಿ. ತೇರು ಕೂಡ ಈಗ ಅಲ್ಲೇ ಹೇಳಿದ್ರಿ. ಆ ತೇರು ಬರಾಕತ್ತಂದ್ರೆ ಜನ ಏನು ಮಾಡ್ತಾರೆ ರೀ, ಆ ಕಡೆ ಈ ಸರ್ಬಿಡ್ತಾರೆ. ತೋರಿಸಿ ನೋಡ್ರಿ ನೀವು ಯಾವ ಥರ ಓಡ್ತಾರೆ ಜನ ತೇರು ಬರೋ ಟೈಮ್ನಾಗ. ನೋಡಿರಿ ಎಲ್ಲರೂ ಮೇಲೆ ಹೆಂಗೆ ಹತ್ತು ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. ಅದು 2 ತಾಸು ಮುಂಚೆನೇ ಕೂತಿದ್ದಾರೆ ರೀ. ಅಲ್ಲೇ ಬಜಿ ಗಿಜಿ ಎಲ್ಲ ಅಲ್ಲೇ ತಿನ್ಕೊಂತ ನೀರು ಕುಡಿತಾ. ಸೂಪರ್ ನೋಡ್ರಿ. ಅಷ್ಟು ದೂರ ಇದೆ ಇನ್ನೂ. ಅಲ್ಲಿಂದ ಇಲ್ಲಿವರೆಗೆ ನಾವು ನಿಂತ್ಕೊಂಡಿದ್ವಲ್ರಿ, ಅಲ್ಲಿವರೆಗೆ ಬರ್ತಾರೆ. 5 ಗಂಟೆ ಆಗ್ಲಿಕ್ಕಂತೆ, 4:15 ಆಗಿದೆ ರೀ. 5 ಗಂಟೆಗೆ ಎಳೆಯುತ್ತಾ ಅಂದದ್ದು ಈ ಸಲ 6 ಗಂಟೆಗೆ ಎಳಿತಿದ್ದೆ ನೋಡ್ರಿ ತೇರು. ನಾವು ಆಲ್ರೆಡಿ 3:30 4 ಗಂಟೆ ಸುಮಾರಿಗೆ ಹೋಗಿ ನಿಂತಿದ್ವಿ. ಬಟ್ 2 ತಾಸು ಅಲ್ಲೇ ನಿಂತೀವಿ ನೋಡ್ರಿ 6 ಗಂಟೆವರೆಗೂ. ಇದೆಲ್ಲ ಮೇಲೆ ನಿಂತಿದ್ದಾರೆ ನೋಡ್ರಿ. ಮನೆ ಮೇಲೆ ನಿಂತಿರೋದು ಇದು ಕೆಳಗಲ್ಲ ರೀ, ತೋರಿಸ್ತಾ ಇದ್ದೀನಲ್ಲ. ತೇರು ಮುಂದೆ ಇನ್ನೂ ಎಷ್ಟು ಜನ ಇದ್ದಾರಲ್ಲಿ, ಅಷ್ಟೊಂದು ಜನ ಓಡಾಡ್ತಾ ಇದೆ. ಈಗ ಅವ್ರನ್ನ ಸರಿಸ್ಬಿಟ್ಟು ಆ ತೇರು ಎಳಿಬೇಕು ಅಲ್ಲಿಂದ. ಎಳಿತಾ ಇದೆ ನೋಡ್ರಿ ನಿಧಾನವಾಗಿ. ಅದು ಜಗ್ಗಂಗಿಲ್ಲ ಹಿಂದಿಂದ, ಅದು ಜಗ್ಗಲ್ಲ ಹಿಂದಿಂದ. ಆಗಲೇ ಒಂದು ವಿಷಯ ಹೇಳಿದ್ದೆ ನಿಮಗೆ ನಾನು, ದೀಡ್ ನಮಸ್ಕಾರ ಅಂತ. ಈ ಶಬ್ದನೇ ನಮಸ್ಕಾರ ಗೊತ್ತು. ದೀಡ್ ನಮಸ್ಕಾರ ಅಂತ ಯಾಕಂತಾರೆ ಅಂತ ಹೇಳಿದರೆ, ನನ್ನ ಅನಿಸಿಕೆ ಪ್ರಕಾರ ನೋಡಿರಿ, ಒಂದು ಕೈಯಲ್ಲಿ ಇಷ್ಟು ಏನಂತಾರೆ, ಒಂದು ಮೊಳದಷ್ಟು ಒಂದು ಕೋಲು ಹಿಡಿತಾರೆ ರೀ. ಅದು ಜೋಳದ ದಂಟು ಅಂತದಂತ ಹೇಳಿ ಅದನ್ನು ಹಿಡ್ಕೊಂಡು ಜನ ಅಡ್ಡು ಬೀಳ್ತಾರೆ. ಹಿಂಗೆ ಅಡ್ಡು ಬಿದ್ದಾಗ ನಾವು ಒಂದು ಅಳತೆ ಅಂದ್ಕೊಳ್ರಿ, ಅದರಿಂದ ಇನ್ನೊಂದು ಕೈಯಿಂದ ಹಿಡಿದು ಮತ್ತು ಆ ಕೋಲನ್ನು ಕೈ ಒಳಗೆ ಹಿಡ್ಕೊಂಡು ಒಂದು ಗೆರೆನ ಹಾಕ್ತಾರೆ. ಅಂದರೆ ನಾವು ಒಬ್ಬ ಮನುಷ್ಯನ ಅರ್ಧ ಕೈಯಿಂದ ಮತ್ತು ಕೋಲಿಂದ ಹಾಕಿರುವಂಥ ಗೆರೆ ಅದು ಸೇರಿಕೊಂಡು ದೀಡ್ ಅಂದರೆ 1.5. ನಾವು ಒಬ್ಬ ಮನುಷ್ಯ ಒಂದು ಅಳತೆ, ಅದರದ್ದು ಅರ್ಧ ಇನ್ನೊಂದು ಅಳತೆ, ಅಂದರೆ ಕೈಯು ಮತ್ತು ದಂಟು ಸೇರಿಸಿ. ಹಾಗಾಗಿ ಅದನ್ನು ದೀಡ ನಮಸ್ಕಾರ ಅಂತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ, ಕರೆಕ್ಟೋ ಸರಿ ತಪ್ಪು ಅಂತ ಹೇಳ್ಬಿಟ್ಟು. ಯಾಕಂದರೆ ದೀಡ್ ನಮಸ್ಕಾರ ಅಂತ ಆ ಥರನೇ ಅಂತಾರೆ. ನಾವು ಎಲ್ಲಿ ಗೆರೆ ಹಾಕ್ತೀವಲ್ರಿ ಅಲ್ಲಿಗೆ ಹೋಗಿ ಮತ್ತು ಅಲ್ಲಿಂದನೇ ಮುಂದೆ ಒರೆಸ್ತಾರೆ ರೀ ಜನ. ಮತ್ತೆ ಅಡ್ಡು ಬೀಳೋದು ಮತ್ತು ಗೆರೆ ಹಾಕೋದು ಅಂದರೆ ಗುರುತಿನಗೋಸ್ಕರ ದೀಡ್ ನಮಸ್ಕಾರ ಅಂತ ಈ ಥರ ಅಂತಾರೆ ಅಂತ. ಈ ತೇರು ಎಳೆದಾದ್ಮೇಲೆ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಅವ್ರದ್ದು ಹೊಳ್ಳಿ ವಾಪಸ್ ಅದೇ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತಾರೆ. ಕತ್ಲಾಯಿತು, ಲೇಟ್ ಆಗುತ್ತೆ ಅಂತ ಹೇಳಿ ನಾವು ವಾಪಸ್ ಊರಿಗೆ ರೆಡಿಯಾಗಿ ನಾವು ಗುಲ್ಬರ್ಗದತ್ತ ಪಯಣ ಸಾಗಿಸಿದ್ವಿ ನೋಡಿರಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕೆಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.